ನಮಸ್ಕಾರ ಎಲ್ಲರೂ ಸಕ್ಕತ್ತಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಹಿಂದಿನ ಒಂದು ವಿಡಿಯೋದಲ್ಲಿ ಪೇಪರ್ ಅವಲಕ್ಕಿ ಮಾಡೋದನ್ನ ನೋಡಿದ್ರಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ತುಂಬಾ ಸೂಪರ್ ಆಗಿದೆ ಅಂತ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಅವರು ಕೂಡ ಮನೇಲಿ ಮಾಡ್ತಾ ಇರ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಇವತ್ತಿನ ಒಂದು ವಿಡಿಯೋದಲ್ಲಿ ನುಗ್ಗೆಕಾಯಿ ಗೊಜ್ಜನ್ನ ಮಾಡೋದನ್ನ ಹೇಳ್ಕೊಡ್ತೀನಿ. ತುಂಬಾ ಸುಲಭವಾಗಿ ಕೂಡ ಈ ಒಂದು ಗೊಜ್ಜನ್ನ ಮಾಡಬಹುದು. ನೋಡಿ, ಮದುವೆ ಮನೆಗಳಲ್ಲಿ, ಹೋಟ್ಲಲ್ಲಿ ನಿಮ್ಗೆ ಈ ತರ ಗೊಜ್ಜು ಸಿಗೋದೇ ಇಲ್ಲ. ಯಾಕಂದ್ರೆ ಅಲ್ಲಿ ಎಲ್ಲೂ ಮಾಡೋದಿಲ್ಲ. ಇದು ಮನೇಲಿ ಮಾತ್ರ ಮಾಡ್ಕೊಂಡು ತಿನ್ನುವಂತ ಒಂದು ನುಗ್ಗೆಕಾಯಿ ಗೊಜ್ಜು. ಅನ್ನದ ಜೊತೆಗಂತೂ ಹೇಳಿ ಮಾಡಿಸಿದ ಕಾಂಬಿನೇಷನ್ನು. ತಿಂತಾ ಇದ್ರಿ ಅಂತೂ ಮತ್ತಷ್ಟು ತಿನ್ಬೇಕು ಅನ್ಸುತ್ತೆ. ಇನ್ನೊಂದು, ನೀವು ಈ ಗೊಜ್ಜೇನಾದ್ರೂ ಮಾಡ್ಕೊಂಡು ಒಂದ್ಸರ್ತಿ ಟೇಸ್ಟ್ ಮಾಡ್ಬಿಟ್ರೆ ಇನ್ನೊಂದ್ಸತಿ ಸಾಂಬಾರ್ ಮಾಡಕ್ಕೆ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಬನ್ನಿ, ಈ ಗೊಜ್ಜು ಮಾಡೋದಕ್ಕೆ ಏನೇನು ಪದಾರ್ಥಗಳು ಬೇಕೋ ನೋಡೋಣ. ನೋಡಿ, ನುಗ್ಗೆಕಾಯಿ ಗೊಜ್ಜು ಮಾಡೋದಕ್ಕೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನ ಒಂದ್ ಕಡೆ ಜೋಡಿಸಿಟ್ಕೊಂಡ್ಬಿಟ್ಟಿದ್ದೀನಿ ನಾನು. ಒಂದ್ ಕಡೆಯಿಂದ ನೋಡ್ಕೊಂಡು ಹೋಗೋಣ ಏನೇನು ಬೇಕು ಅಂತ. ನೋಡಿ, ನಾನೊಂದು 4 ನುಗ್ಗೆಕಾಯಿನ ತಗೊಂಡು ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿ ಈ ತರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಕೊಬ್ಬರಿ, ಇದನ್ನ ಈ ರೀತಿ ತುರಿದಿಟ್ಕೊಂಡಿದ್ದೀನಿ, ಒಣ ಕೊಬ್ಬರಿ. ಇದನ್ನ ಆಮೇಲೆ ನಾನು ಮಿಕ್ಸಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೋತೀನಿ. ಆಮೇಲೆ ಕಡಲೆ ಬೀಜ. ನೋಡಿ, ಕಡಲೆ ಬೀಜ ಈ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಹುರಿದು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನ ನಾವು ಪುಡಿ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಒಗ್ಗರಣೆಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸು ಇಲ್ಲಿದೆ. 2 ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ. 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ 2 ಈರುಳ್ಳಿ ಕಟ್ ಮಾಡಿದ್ದೀನಿ. ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, ಇದನ್ನು ಲೈಟಾಗಿ ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಆಮೇಲೆ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಅರಿಶಿನ ಪುಡಿ. ಆಮೇಲೆ ಕೊನೆಗೆ ನಮಗೆ ರುಚಿಗೆ ತಕ್ಕಷ್ಟು ಹಾಕೋದಕ್ಕೆ ಬೇಕಾಗುತ್ತಲ್ಲ ಉಪ್ಪು, ಅದನ್ನು ಕೂಡ ಒಂದು ಜಾಡಿನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಆಮೇಲೆ ಕೊನೆಯಲ್ಲಿ ನೋಡಿ ಮರಿಬಾರ್ದು ನಾವು, ನಮಗೆ ಒಳ್ಳೆ ಫ್ಲೇವರ್ ಕೊಡೋವಂಥ ಕೊತ್ತಂಬರಿ ಸೊಪ್ಪಿದೆ. ಒಗ್ಗರಣೆ ಸಮಯದಲ್ಲಿ ಹಾಕಕ್ಕೆ ಬೇಕಾಗಿರೋಂತಹ ಕರಿಬೇವು ಕೂಡ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟೇ ಸಾಮಾನು ನಮಗೆ ಬೇಕಾಗಿರೋದು. ಇಷ್ಟನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆ ಗೊಜ್ಜನ್ನ ಮಾಡಬಹುದು. ತುಂಬ ರುಚಿಕರವಾದ ಗೊಜ್ಜನ್ನ ಮಾಡಬಹುದು. ಹಾಗಾದರೆ ತಡ ಯಾಕೆ, ಬನ್ನಿ ಆ ಗೊಜ್ಜು ಯಾವ ಥರ ಮಾಡೋದು ನೋಡೋಣ. ನೋಡಿ, ನಾವು ಮೊದಲಿಗೆ ನುಗ್ಗೆಕಾಯಿನ ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಈ ರೀತಿಯಾಗಿ ಕಟ್ ಮಾಡಿರುವಂತಹ ನುಗ್ಗೆಕಾಯಿನೆಲ್ಲ ಇದಕ್ಕೆ ಹಾಕೋತೀನಿ. ಇದು ಮುಳುಗುವಷ್ಟು ನೀರನ್ನು ಹಾಕ್ಕೊಳ್ಳೋಣ. ನೋಡಿ, ಇದನ್ನ ಸುಮಾರು 15 ನಿಮಿಷಗಳ ಕಾಲ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ನುಗ್ಗೆಕಾಯಿಯನ್ನು ಹಾಕಿ ಅದ್ರ ಮೇಲೆ ನೀರು ಹಾಕಿದ್ದೀನಿ ಬೇಯೋದಕ್ಕೆ. ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡ್ರೆ ಅದು ಈ ಹಂತದಲ್ಲಿ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ನೋಡಿ, ಉಪ್ಪನ್ನು ಹಾಕಿದ್ಮೇಲೆ ನೋಡ್ಕೊಳ್ಳಿ, ಇದು ನುಗ್ಗೆಕಾಯಿ ತುಂಬ ಎಳೆದಾಗಿದ್ರೆ ತುಂಬ ಬೇಗ ಬೇಯುತ್ತೆ. 10 ರಿಂದ 15 ನಿಮಿಷದೊಳಗಡೆ ಇದನ್ನ ಬೇಯಿಸ್ಕೊಂಡು ನಾವು ಇಟ್ಕೋಬೇಕಾಗುತ್ತೆ. ನೋಡಿ, ನುಗ್ಗೆಕಾಯಿನ ಬೇಯೋದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ. ಅದು ಬೇಯೋಷ್ಟರಲ್ಲಿ ನಾವು ಈ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂತಹ ಕಡಲೆ ಬೀಜನ ಪುಡಿ ಮಾಡ್ಕೊಳ್ಳೋಣ. ಈಗ ಒಣಕೊಬ್ಬರಿನ ರುಬ್ಕೊಳ್ಳೋಣ. ಒಣಕೊಬ್ಬರಿ ಇಲ್ಲ ಅಂದ್ರೆ ಹಸಿ ಕೊಬ್ಬರಿ ಕೂಡ ನಾವು ಹಾಕ್ಕೋಬಹುದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ. ಸ್ನೇಹಿತರೆ, ನೋಡಿ, ನಾನು ಕಡಲೆ ಬೀಜನ ಹುರಿದಿಟ್ಕೊಂಡೆ, ಕೊಬ್ಬರಿನ ತುರಿದು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ. ನೋಡಿ, ಈ ಕಡೆ ಇನ್ನೂ ಬೇಯ್ತಾ ಇದೆ ಇದು. ಅಷ್ಟರಲ್ಲಿ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ. ಸೊ ಅದರಿಂದ ನಾವು ಬೇಗ ಕಮ್ಮಿ ಸಮಯದಲ್ಲಿ ಈ ಒಂದು ಗೊಜ್ಜನ್ನು ಮಾಡಬಹುದು. ನೋಡಿ, ಬಾಣಲಿಗೆ 3-4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೀಗ ಒಗ್ಗರಣೆಗೆ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ. ನೋಡಿ, ಅದು ಸ್ವಲ್ಪ ಸಿಟಿಲ್ತಾ ಇದ್ದಂಗೆ 1/4 ಸ್ಪೂನ್ ಅಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಕರಿಬೇವನ್ನು ಈ ರೀತಿಯಾಗಿ ಎಲೆಗಳನ್ನು ಈ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ. ಈಗ ನಾವು ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದಂತಹ ಬೆಳ್ಳುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಒಂದು 10-15 ಸೆಕೆಂಡ್ ಹುರಿದ ತಕ್ಷಣ ನಾವು ಈರುಳ್ಳಿಯನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೆ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಹಂತದಲ್ಲಿ 1/4 ಸ್ಪೂನ್ ಅಷ್ಟು ಉಪ್ಪು ಹಾಕೋತಾ ಇದ್ದೀನಿ.
ಸ್ವಲ್ಪ ನೋಡ್ಕೊಂಡು ಹಾಕೋಬೇಕಾಗುತ್ತೆ, ಯಾಕಂದರೆ ಆಲ್ರೆಡಿ ನಾವು ನುಗ್ಗೆಕಾಯಿ ಬೇಯ್ತಾ ಇರೋದಕ್ಕೂ ಉಪ್ಪು ಹಾಕಿದ್ದೀವಿ. ಸೊ ಅದರಿಂದ ರುಚಿಗೆ ತಕ್ಕಷ್ಟು ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಹಂತದಲ್ಲಿ ನಾವು ಒಂದು 1/4 ಸ್ಪೂನ್ನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಅರಿಶಿನ ಪುಡಿ ಯಾವುದೇ ಅಡುಗೆಗಾಗಲಿ ಅರಿಶಿನ ಹಾಕಿದ್ರೆ ನಾವು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹಾಗೆ 2 ಸ್ಪೂನ್ನಷ್ಟು ನಾನು ಖಾರದ ಪುಡಿಯನ್ನು ಇಟ್ಕೊಂಡಿದ್ದೀನಿ, ಸಾಂಬಾರು ಪುಡಿಯನ್ನು. ಇದನ್ನು ಕೂಡ ಈ ಹಂತದಲ್ಲಿ ಇದಕ್ಕೆ ಸೇರಿಸ್ಕೊತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಾಂಬಾರು ಪುಡಿಯನ್ನು ಹಾಕಿದ ನಂತರ ನಾವು ಈಗಾಗಲೇ ರುಬ್ಬಿಟ್ಕೊಂಡಿದ್ದಂತಹ ಕಾಯಿ ಹಾಲನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈಗಾಗಲೇ ಗ್ರೇವಿ ರೂಪದಲ್ಲಿ ಕನ್ವರ್ಟ್ ಆಗಿದೆ ಇದು. ಸೊ ಇದಕ್ಕೆ ನಾವು ನುಗ್ಗೆಕಾಯಿಯನ್ನು ಬಸಿದು ಅದು ನುಗ್ಗೆಕಾಯಿನ ಇದಕ್ಕೆ ಹಾಕ್ಕೊಳ್ಳೋಣ. ಆಮೇಲೆ ನೋಡಿ, ನಾವು ಈ ಒಂದು ಪ್ರೋಸೆಸ್ಸಲ್ಲಿ ಯಾವುದು ಕೂಡ ವೇಸ್ಟ್ ಆಗದೆ ಇರೋ ಥರ ನೋಡ್ಕೋಬೋದು, ಯಾಕಂದರೆ ನಾವು ನುಗ್ಗೆಕಾಯಿನ ಬಸಿದ ನೀರನ್ನೇ ಇದಕ್ಕೆ ಬಳಸ್ಬೋದು. ನೋಡಿ, ನುಗ್ಗೆಕಾಯಿನ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ ಇದು. ನೀವು ಕೈಯಲ್ಲಿ ಇಟ್ಕೊಂಡು ನೋಡಿದ್ರೇ ಗೊತ್ತಾಗುತ್ತೆ ಬೆಂದಿರೋದು. ಈಗ ಇದನ್ನ ಒಂದು ಬಟ್ಲಿಗೆ ಸೋದಿಸ್ಕೊಳ್ಳೋಣ. ನೋಡಿ, ನಾನು ನುಗ್ಗೆಕಾಯಿ ಸೋಚ್ಕೊಂಡಿರೋಂಥ ನೀರಿದು, ಇದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನುಗ್ಗೆಕಾಯಿ ಗೊಜ್ಜು ರೆಡಿ ಆಗಿಬಿಡುತ್ತೆ. ನೋಡಿ, ಈಗ ಈ ಬಸದಿ ಇಟ್ಕೊಂಡಿರುವಂತಹ ನುಗ್ಗೆಕಾಯಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನಾವು ಹಾಕಿರುವಂತಹ ಒಗ್ಗರಣೆ ಎಲ್ಲ ನುಗ್ಗೆಕಾಯಿಗೂ ಚೆನ್ನಾಗಿ ಹಿಡಿಬೇಕಂದ್ರೆ ಈ ರೀತಿಯಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮ್ಗೇನಾದರೂ ನೀರು ಕಮ್ಮಿಯಾಗಿ ಗೊಜ್ಜೇನಾದರೂ ಗಟ್ಟಿ ಆಯಿತು ಅನಿಸಿದ್ರೆ ಈ ಹಂತದಲ್ಲಿ ಸ್ವಲ್ಪ ನೀರನ್ನು ಕೂಡ ನೀವು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ನೋಡಿ, ನುಗ್ಗೆಕಾಯಿ ಗೊಜ್ಜನ್ನು ಒಂದು 4ರಿಂದ 5 ನಿಮಿಷ ಈ ರೀತಿಯಾಗಿ ನಾವು ಒಗ್ಗರಣೆ ಜೊತೆ ಬೇಯಿಸ್ಕೊಂಡ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಕಡಲೆ ಬೀಜವನ್ನು ಈ ರೀತಿಯಾಗಿ ಇದ್ರ ಮೇಲೆ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಳ್ಳೋದ್ರಿಂದ ನಾವು ಗೊಜ್ಜಿಗೆ ತುಂಬ ಟೇಸ್ಟ್ ಬರುತ್ತೆ. ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಈ ಗೊಜ್ಜಿನಲ್ಲಿ, ಕಡಲೆ ಬೀಜದ ಪುಡಿನೇ ಅಂತ ಹೇಳ್ಬೋದು. ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಗೊಜ್ಜು ಯಾವ ರೀತಿ ಕಡಲೆ ಬೀಜದ ಪುಡಿಯನ್ನು ಹಾಕಿರೋದ ನಂತರ ಯಾವ ರೀತಿ ಗಟ್ಟಿ ಆಗ್ತಿದೆ ಅಂತ. ಇದನ್ನು ಮಾಡ್ತಾ ಇದ್ರೇ ತುಂಬ ಗಮ್ಮಂತ ಬರ್ತಾ ಇದೆ. ನೀವು ಮಾಡಿನೇ ನೋಡ್ಬೇಕು ಇದನ್ನು. ಈಗ ವಿಡಿಯೋದಲ್ಲಿ ನೋಡಿದೆ ನಿಮ್ಗೇನೂ ಅನಿಸೋದಿಲ್ಲ. ಇದನ್ನು ನೀವೇ ಸ್ವತಃ ಮಾಡಿ ನೋಡಿದಾಗ ನಿಮಗೆ ಇದರ ಒಂದು ಅದ್ಭುತವಾದ ಗಮಲು ಗೊತ್ತಾಗುತ್ತೆ. ಬಟ್ ಈ ಹಂತದಲ್ಲಿ ನಾನು ಇದರ ಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ನಮ್ಮ ಅಡುಗೆಗೆ ಮತ್ತಷ್ಟು ಪರಿಮಳ ಬರುತ್ತೆ. ನೋಡಿ, ಕಡಲೆ ಬೀಜದ ಪುಡಿ ಹಾಕಿದ್ಮೇಲೆ ಇದು ತುಂಬ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಮ್ಯಾಕ್ಸಿಮಮ್ 1 ನಿಮಿಷದವರೆಗೂ ಈ ರೀತಿಯಾಗಿ ತಿರುಗಿಸ್ಕೊಂಡು ಆಫ್ ಮಾಡಿ ಇಟ್ಕೊಂಬಿಡಿ. ನೋಡಿ, ನಮಗೆ ಗೊಜ್ಜು ರೆಡಿ ಆಯಿತು. ತುಂಬ ರುಚಿಕರವಾದಂತಹ ಬಿಸಿ ಬಿಸಿಯಾದ ನುಗ್ಗೆಕಾಯಿ ಗೊಜ್ಜು. ಸ್ನೇಹಿತರೆ, ನೋಡಿ, ನುಗ್ಗೆಕಾಯಿ ಗೊಜ್ಜು ರೆಡಿಯಾಗಿದೆ. ಪಕ್ಕದಲ್ಲಿ ಒಂದು ತಟ್ಟೆಗೆ ಅನ್ನ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇನ್ನೇನು ಇದನ್ನು ಹಾಕ್ಕೊಂಡು ಊಟ ಮಾಡೋದೆ. ನೋಡಿ, ಅನ್ನದ ಜೊತೆ ನುಗ್ಗೆಕಾಯಿ ಗೊಜ್ಜಿನ ಗ್ರೇವಿಯನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡೋಣ ಟೇಸ್ಟ್ ಯಾವ ಥರ ಇದೆ ಅಂತ. ಗಮ್ಮಂತ ಇದೆ. ಕಡಲೆ ಬೀಜ ಹಾಕಿರೋದ್ರಿಂದ ಎಲ್ಲ ಇಂಗ್ರೀಡಿಯೆಂಟ್ಸು ಸೇರ್ಕೊಂಡಿದೆ, ಗಮ್ಮಂತ ಇದೆ. ನನಗಂತೂ ವೆಯ್ಟ್ ಮಾಡೋಕ್ಕಾಗ್ತಿಲ್ಲ, ತಿನ್ನೋಣ ಅನಿಸ್ತಾ ಇದೆ ಈಗ. ಸೂಪರ್ ಆಗಿದೆ ಟೇಸ್ಟ್ ಮಾತ್ರ. ಇದು ಅನ್ನದ ಜೊತೆ ತಿಂತಾ ಇರಬೇಕಾದ್ರೆ ನುಗ್ಗೆಕಾಯಿನ ಕೂಡ ಒಂದೊಂದು ಇಟ್ಕೋತಾ ಇರ್ಬೇಕು ಬಾಯಿಗೆ. ನೋಡಿ, ನುಗ್ಗೆಕಾಯಿಯಲ್ಲಿ ತುಂಬ ಆರೋಗ್ಯಕ್ಕೆ ಅನುಕೂಲಕರ ಮಾಡ್ಕೊಳ್ಳೋಂಥ ತುಂಬ ಶಕ್ತಿ ಇದೆ. ನುಗ್ಗೆಕಾಯಿ ನಾವು ಸಾಂಬಾರು ಈ ರೀತಿಯಾಗಿ ಗೊಜ್ಜು ಕೂಡ ಮಾಡ್ಕೊಂಡು ತುಂಬ ಚೆನ್ನಾಗಿ ಊಟ ಮಾಡ್ಬೋದು. ನೀವು ಗೊಜ್ಜಂತೂ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮನೆ ಮಂದಿ ಎಲ್ಲ ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಈ ರೀತಿಯ 10 ಹಲವು ಅಡುಗೆ ಮಾಡುವಂಥ ವಿಡಿಯೋಗಳನ್ನು ನಮ್ಮ ಚಾನಲ್ನಲ್ಲಿ ಹಾಕ್ತಾ ಇರ್ತೀವಿ. ಬರೀ ಅಡುಗೆ ಅಷ್ಟೇ ಅಲ್ಲ, ಸ್ನ್ಯಾಕ್ಸ್ ಮಾಡೋದನ್ನು ಕೂಡ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳ್ಕೊಡ್ತಾ ಇರ್ತೀನಿ. ನೀವು ಮಾಡಬೇಕಾದಿಷ್ಟೇ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಮಾಡಿ ಕಮೆಂಟ್ ಮಾಡೋದ್ರಿಂದ ನಮಗೆ ಮತ್ತಷ್ಟು ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ನಾವು ಅದರಿಂದ ಇನ್ನೂ ಮತ್ತಷ್ಟು ವಿಡಿಯೋಗಳನ್ನು ಮಾಡ್ತೀವಿ. ಇದನ್ನು ನೀವು ನೋಡೋದು ಅಷ್ಟೇ ಅಲ್ಲ, ನಿಮ್ಮ ಸ್ನೇಹಿತರಿಗೂ ರಿಲೇಟಿವ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ.
ನೀವು ಕೂಡ ಈ ರೀತಿಯ ಅಡುಗೆಗಳನ್ನ ಮಾಡಿ ತುಂಬಾ ಶುಚಿಕರವಾದ, ರುಚಿಕರವಾದ, ಆರೋಗ್ಯಕರವಾದ ಅಡುಗೆಗಳನ್ನ ನಮ್ಮ ಚಾನಲ್ನಲ್ಲಿ ನಾವು ಆಗ್ತಾ ಇರ್ತೀವಿ. ಹೀಗೆ ನೋಡ್ತಾ ಇರಿ ನಮ್ಮ ಚಾನಲ್ಲು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.